ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆಟಗಾರರಿಗೆ ಬೆಲೆ ಇಲ್ಲವ ಮತ್ತು ಸಂಜಯ್ ಗೋಯಕ್ ವಿರುದ್ಧ ಮೊಹಮ್ಮದ್ ಶಮಿ ಆದರೆ ಕಿಡಿಕಾರಿದ್ದಾರೆ. ಇನ್ನು ನಮ್ಮ KL ರಾಹುಲ್ ಅವರು ಮುಂದಿನ ವರ್ಷ ನಮ್ಮ RCB ತಂಡಕ್ಕೆ ಬರ್ತಾರೆ ಇಲ್ವಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಭಿಮಾನಿ ಮತ್ತು KL ರಾಹುಲ್ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 10 ವಿಕೆಟ್ಗಳ ಸೋಲು ಅನುಭವಿಸಿದ್ದ ಬಳಿಕ LSG ಮಾಲೀಕರಾದ ಸಂಜಯ್ ಗೋಯಕ್ ಅವರು ನಾಯಕ KL ರಾಹುಲ್ ವಿರುದ್ಧ ಸಾರ್ವಜನಿಕವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇನ್ನು ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಇನ್ನು ಲಕ್ನೋ ಮಾಲೀಕರ ನಡೆಯನ್ನು ಅಭಿಮಾನಿಗಳು ಸೇರಿದಂತೆ ಹಲವು ಮಾಜಿ ಕ್ರಿಕೆಟಿಗರು ಕೂಡ ಖಂಡಿಸಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಈ ಘಟನೆ ಬಗ್ಗೆ ಭಾರತ ಹಾಗೂ ಗುಜರಾತ್ ಟೈಟನ್ಸ್ ಹಿರಿಯ ವೇಗಿ ಆದಂಥ ಮೊಹಮ್ಮದ್ ಶಮಿ ಅವರು ಖಂಡಿಸಿದ್ದಾರೆ. ಇನ್ನು ಕ್ರಿಕ್ಬಾಲ್ ಜೊತೆ ಮಾತನಾಡಿದ ಮೊಹಮ್ಮದ್ ಶಮಿ ಅವರು, ಆಟಗಾರರಿಗೂ ಒಂದು ಗೌರವವಿದೆ ಹಾಗೂ ತಂಡದ ಓಪನರ್ ಆಗಿ ನೀವು ಗೌರವಿತ ವ್ಯಕ್ತಿ ಮತ್ತು ಸಾಕಷ್ಟು ಮಂದಿ ನಿಮ್ಮನ್ನು ನೋಡ್ತಾ ಇರುತ್ತಾರೆ ಹಾಗೂ ನಿಮ್ಮಿಂದ ಕಲಿಯುತ್ತಾ ಇರುತ್ತಾರೆ. ಹಾಗಾಗಿ ಕ್ಯಾಮರಾಗಳ ಮುಂದೆ ಇಂಥ ಘಟನೆಗಳು ನಡೆದರೆ ಇದು ನಿಜಕ್ಕೂ ನಾಚಿಕೆಗೇಡಿತನ ಸಂಗತಿಯಾಗಿದೆ ಎಂದು ಮೊಹಮ್ಮದ್ ಶಮಿ ಅವರು ಹೇಳಿದ್ದಾರೆ. ಇನ್ನು IPL ಮುಂದಿನ ವರ್ಷ ಮೆಗಾ ಆಕ್ಷನ್ ಇರುವ ಕಾರಣದಿಂದಾಗಿ ಮುಂದಿನ ವರ್ಷ LSG ತಂಡದಿಂದ ಏನಾದರೂ KL ರಾಹುಲ್ನ ಬಿಡುಗಡೆ ಮಾಡಿದರೆ RCB ತಂಡಕ್ಕೆ ಬರುವ ಚಾನ್ಸ್ ಹೆಚ್ಚಿದೆ. ನಿಮ್ಮ ಪ್ರಕಾರ ಏನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.